ನಮಸ್ತೆ ವೀಕ್ಷಕರೇ, ನಾನು ಮೈಥಿಲಿ ಮಿರಾಕಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ. ಇನ್ನೇನು ಇದೇ ತಿಂಗಳಲ್ಲಿ 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಆ ಎಲ್ಲ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಎಲ್ಲರಿಗೂ ಕುತೂಹಲ ಅನ್ನೋದಿದ್ದೇ ಇರುತ್ತೆ. ಎಲ್ಲರ ಮನೆಗಳಲ್ಲೂ ಏನಪ್ಪ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬನ ಹೆಣ್ಮಕ್ಳುಗಳು ತುಂಬ ದೊಡ್ಡ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಅದರಲ್ಲೂ ಜಾಸ್ತಿ ಹೆಣ್ಮಕ್ಳು ಏನಾದರೂ ಇದ್ದರೆ ಅವ್ರಿಗೊಂಥರ ಸಂಭ್ರಮ ಸಡಗರನೇ ಇರುತ್ತೆ. ಈ ವರಮಹಾಲಕ್ಷ್ಮಿ ಹಬ್ಬ ಇದೇ ಶುಕ್ರವಾರ, 2ನೇ ಶುಕ್ರವಾರ ಅಂದರೆ ಶ್ರಾವಣ ಮಾಸದಲ್ಲಿ ಬರುವಂಥ ಶುಕ್ಲ ಪಕ್ಷದ ನವಮಿಯಂದು 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇದೆ. ಈ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಫಸ್ಟು ತಯಾರಿ ಏನಪ್ಪ ಮಾಡ್ಕೊಬೇಕು ಅಂತಂದರೆ ಕಳಸಕ್ಕೆ ಅದಕ್ಕೆ ಕಲಸಕ್ಕೆ ಖರ್ಜೂರ, ಬಾದಾಮಿ ಮತ್ತು ಅದಕ್ಕೆ ಒಂದು ಕಾಯಿನು, ಬೆಳ್ಳಿ ಕಾಯಿನ್ ಇದ್ರೆ ಇನ್ನೂ ಉತ್ತಮ. ಬೆಳ್ಳಿ ಕಾಯಿನ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ನಿಮ್ಮ ಹತ್ರ ಇರೋವಂಥ ಕಾಯಿನ್ಗಳನ್ನೇ ಒಂದು 5 ಕಾಯಿನು 9 ಕಾಯಿನು ಈ ಥರ ಕಾಯಿನ್ಗಳನ್ನ ಹಾಕಬೇಕು ಅದಕ್ಕೆ. ಮತ್ತು ಪೂಜೆಗೆ ಏನೇನಪ್ಪ ಇಡಬೇಕಾಗತ್ತೆ ಅಂತಂದರೆ ನೀವು ಗುಲ್ಗಂಜಿ ಅಂತ ಬರುತ್ತೆ, ಗಂಜಿಕೆ ಅಂಗಡಿಗಳಲ್ಲಿ ಸಿಗುತ್ತೆ. ಒಂದು 5 ಗುಲ್ಗಂಜಿ, ಒಂದು 5 ಕವಡೆ, ಮತ್ತು ಕಮಲದ ಬೀಜ ಅಂತ ಸಿಗುತ್ತೆ ನಿಮಗೆ. ಕಮಲದ ಬೀಜ ಒಂದು 5, ಮತ್ತು ಗೋಮತಿ ಚಕ್ರ. ಇಷ್ಟೂ ನೀವು ಏನಪ್ಪ ಅಂತಂದರೆ ಒಂದು ಚಿಕ್ಕ ಬಟ್ಲು ಅಥವಾ ಒಂದು ಚಿಕ್ಕ ಪ್ಲೇಟಲ್ಲಿ ಅದನ್ನು ಎಲ್ಲ ಪ್ರತಿಯೊಂದನ್ನು ಗುಲ್ಗಂಜಿ, ಕಮಲದ ಬೀಜ ಮತ್ತು ಗೋಮತಿ ಚಕ್ರ, ಮತ್ತು ನಿಮ್ಮ ಹತ್ರ ಏನಾದರೂ ಕಾಯಿನ್ಸ್, ಏನಾದರೂ ಬೆಳ್ಳಿದ ಕಾಯಿನ್ಸ್ 5 ಇತ್ತು ಅಂತಂದರೆ ಕಾಯಿನ್ಸ್ ಕೂಡ ಇಡ್ಬೋದು. ಕಾಯಿನ್ಸ್ ಇಲ್ಲ ಅಂತಂದರೆ ಪರವಾಗಿಲ್ಲ, ನಡೆಯುತ್ತೆ. ಇವಿಷ್ಟನ್ನು ತಂದು ಒಂದು ಪ್ಲೇಟಲ್ಲಿ ಪೂಜೆ ದಿವಸ ಇಟ್ಕೊಂಡು, ಅಂದರೆ ಅದನ್ನು ಒಂದು ವಾರ ಮುಂಚೆನೇ ಎಲ್ಲ ತಂದು ರೆಡಿ ಮಾಡಿ ಇಟ್ಕೊಂಡು ಪೂಜೆ ದಿವಸ ಇಟ್ಟರೆ ಇನ್ನೂ ತುಂಬ ಉತ್ತಮವಾದ ಅಂತಲೇ ಹೇಳ್ತೀನಿ. ಇನ್ನು ಸೀರೆ ಬಣ್ಣ, ಈಗ ಮೊದಲು ಏನಪ್ಪ ಕೇಳ್ತಾರೆ ಅಂತಂದರೆ ಯಾವ ಸೀರೆ ತೊಗೋಬೇಕು, ಯಾವ ಸೀರೆ ಉಡಿಸ್ಬೇಕು ಅಂತ ಕೇಳ್ತಾ ಇರ್ತಾರೆ. ಎಲ್ಲರೂ ಹೇಳ್ತಾ ಇರೋದೇನಪ್ಪ ಅಂದರೆ ಹಳದಿ ಸೀರೆ ಅಂತ ಹೇಳ್ತಾರೆ. ಹಳದಿ ಸೀರೆನೂ ತೊಗೋಬೋದು, ಯಾಕೆಂದರೆ 21ನೇ ತಾರೀಕು ಬಂದಿದೆ ನಿಮಗೆ. 21ನೇ ತಾರೀಕು ಎಲ್ಲ ಕೌಂಟ್ ಮಾಡಿದಾಗಲೂ 3 ಬರ್ತಾ ಇರೋದ್ರಿಂದ ನಿಮಗೆ ಹಳದಿ ಸೀರೆನೂ ತೊಗೋಬೋದು. ಮುಖ್ಯವಾಗಿ ಹೇಳಬೇಕು ಅಂತಂದರೆ ಇದಕ್ಕೆ ಶ್ವೇತವರ್ಣದ, ಅಂದರೆ ಒಂಥರ ಬಿಳಿ ಬಣ್ಣದಲ್ಲೇ ಇನ್ನೊಂಥರ ಸ್ವಲ್ಪ ಲೈಟ್ ಕ್ರೀಮು ಅಲ್ಲ ಇದು ಅಲ್ಲ ಅಂತ ಬರುತ್ತೆ, ಆ ಬಣ್ಣ ತೊಗೊಂಡ್ರೆ ಇನ್ನೂ ಉತ್ತಮವಾಗಿರುತ್ತೆ, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಕ್ರೀಮ್ ಕಲರ್ದು, ಇಲ್ಲಾಂದರೆ ಗುಲಾಬಿ ಬಣ್ಣ, ಪಿಂಕ್ ಕಲರು, ಇದು ಶ್ರೇಷ್ಠವಾಗಿರುತ್ತೆ ವರಮಹಾಲಕ್ಷ್ಮಿಗೆ. ಈ ವರ್ಷದಲ್ಲಿ ಏನಪ್ಪ ಅಂತಂದರೆ ಈ ಬಣ್ಣಗಳು ತುಂಬ ಲಕ್ನ ಕೊಡುತ್ತೆ ನಿಮಗೆ. ಯಾಕೆಂದರೆ 3ನೇ ತಾರೀಕು ಅಂತ ಅಂದರೆ 3ನೇ ತಾರೀಕಿಗೆ 1ನೇ ತಾರೀಕು ತುಂಬ ಚೆನ್ನಾಗಿ ಆಗಿಬರುತ್ತೆ ಅನ್ನೋದ್ರಿಂದ ಬಿಳಿ ಬಣ್ಣ ತುಂಬ ಚೆನ್ನಾಗಿರುತ್ತೆ. ಅಂದರೆ ಪೂರ್ತಿ ಬಿಳಿ ಬಣ್ಣ ತೊಗೊಳೋದು ಬೇಡ, ಸ್ವಲ್ಪ ಅದರಲ್ಲೇ ಒಂಥರ ಕ್ರೀಮ್ ಕಲರ್ ಅಂತ ಕ್ರೀಮಿಶಲ್ಲಿ ಬರುತ್ತೆ, ಆ ಥರ ತೊಗೊಂಡ್ರೆ ಇನ್ನೂ ಉತ್ತಮ ಅಂತಲೇ ಹೇಳ್ತೀನಿ. ಅದರಲ್ಲಿ ತಾವರೆ ಬಣ್ಣದ್ರಲ್ಲಿ ಪಿಂಕ್ ಥರ ಬರುತ್ತೆ ನೋಡಿ, ಆ ಪಿಂಕ್ ತೊಗೊಂಡ್ರೆ ಇನ್ನೂ ಅದು ಚೆನ್ನಾಗಿರುತ್ತೆ. ಬಣ್ಣ ಬಂದು ನೀವು ಈ ಕಲರ್ನ ಸೀರೆನಲ್ಲಿ ಚೂಸ್ ಮಾಡ್ಕೊಬೋದು. ಇನ್ನು ಬಳೆ ಕೂಡ ಅಷ್ಟೇ, ಪಿಂಕ್ ಕಲರ್ ಬಳೆ ಇಡ್ಬೋದು, ಯೆಲ್ಲೋ ಕಲರ್ ಬಳೆ ಇಡ್ಬೋದು. ಇಡೋಂಥವ್ರು ಲಕ್ಷ್ಮಿಗೆ ಗ್ರೀನ್ ಕಲರ್ ತುಂಬ ಶ್ರೇಷ್ಠ ಅಂತಾರೆ, ಗ್ರೀನ್ ಕೂಡ ಇಡ್ಬೋದು. ಆದರೆ ಈ ನೀವು ಪಿಂಕು ಮತ್ತು ಈ ಕ್ರೀಮ್ ಕಲರು ಈ ಥರ ಇಟ್ಟರೆ ಇನ್ನೂ ತುಂಬ ಉತ್ತಮ. ಅದರಲ್ಲಿ ನೀವಿಲ್ಲ ನಾವು ಈ ಕಲರ್ ಇಡಬೇಕು ಅಂತಂದರೆ ಗ್ರೀನು ಕೂಡ ಇಟ್ಕೊಬೋದು, ಯೆಲ್ಲೋ ಕಲರನ್ನು ಇಟ್ಕೊಬೋದು. ಗ್ರೀನು, ಪಿಂಕು ಮತ್ತು ಕ್ರೀಮಿಶು ಈ ಥರದ್ರಲ್ಲಿ ಯಾವುದಾದ್ರೂ ನೀವು ಇದು ಮಾಡಿಕೊಂಡು ಬಳೆನೂ ಆ ಕಲರ್ ಇಟ್ಕೊಬೋದು. ಇನ್ನು ಹೂವು ಬಂದು ತಾವರೆ ಹೂವು, ಅದರಲ್ಲಿ ಬಿಳಿ ತಾವರೆನೂ ಬರುತ್ತೆ ನಿಮಗೆ, ಮತ್ತು ಮಾಮೂಲಿ ತಾವರೆನಲ್ಲಿ ಸ್ವಲ್ಪ ಪಿಂಕ್ ಕಲರ್ ಬಂದೇ ಬರುತ್ತೆ ನಿಮಗೆ. ಈ ಹೂವನ್ನು ಇಡಬೇಕಾಗತ್ತೆ ನೀವು. ಮತ್ತು ಅದಕ್ಕೆ ಬಂದು ನೀವು ಇನ್ನು ನೈವೇದ್ಯ, ಎಲ್ಲ ಥರದ ಹಣ್ಣುಗಳು ನೈವೇದ್ಯ ಇಟ್ಟೇ ಇಡ್ತೀರ ನೀವು. ಅದರಲ್ಲಿ ಈ ಸತಿ ಏನಪ್ಪ ಅಂದರೆ ನಕ್ಷತ್ರ ಯಾವ್ದು ಬಂದಿದೆ ಅಂತಂದರೆ ನಿಮಗೆ ಶನಿ ನಕ್ಷತ್ರನೇ ಬಂದಿದೆ. ನಿಮಗೆ ಶನಿ ನಕ್ಷತ್ರನೇ ಬಂದಿರೋದ್ರಿಂದ ನೀವು ಅದಕ್ಕೆ ಏನಪ್ಪ ಅಂತಂದರೆ ಮಾಮೂಲಿ ಏನು ಅಡುಗೆಗಳೆಲ್ಲ ಮಾಡ್ತೀರೋ ಅದ್ರ ಜೊತೆ ಸ್ವಲ್ಪ ಎಳ್ಳಿನಿಂದ ಮಾಡಿದಂಥ ಪದಾರ್ಥ ಏನಾದರೂ ನೈವೇದ್ಯಕ್ಕಿಟ್ಟರೆ ಇನ್ನೂ ಉತ್ತಮ ಅಂತಲೇ ಹೇಳ್ತೀನಿ. ನಿಮಗೆ ಸ್ವಲ್ಪ ಒಂದು ಎಳ್ಳಲ್ಲಿ ಮಾಡಿದಂಥದ್ದು ಏನಾದರೂ ಉಂಡೆನೋ ಅಥವಾ ಅದಕ್ಕೆ ಸ್ವಲ್ಪ ಎಳ್ಳಿಂದ ಪುಳಿಯೋಗರೆಗೆ ಒಂದು ಸ್ವಲ್ಪ ಎಳ್ಳು ಹಾಕೋವಂಥದ್ದು ಏನಾದರೂ, ನೀವೇನು ನೈವೇದ್ಯ ಮಾಮೂಲಿ ಮನೆಯಲ್ಲಿ ಅಡುಗೆ ಮಾಡಿರ್ತೀರೋ ಅದ್ರ ಜೊತೆ ಸ್ವಲ್ಪ ಎಳ್ಳಿನಿಂದ ಮಾಡಿದಂಥದ್ದು ಪದಾರ್ಥ ಇಟ್ಟಿದ್ರೆ ಇನ್ನೂ ತುಂಬ ಉತ್ತಮ ಅಂತಲೇ ಹೇಳ್ತೀನಿ. ಇನ್ನು ಹೂವುದರಲ್ಲಿ ನೀವು ತಾವರೆ ಹೂವು ಇಟ್ಟೇ ಇಡ್ತೀರಾ, ಮಲ್ಲಿಗೆ ಹೂವು ಅಂತೂ ಹಾಕ್ತೀರಾ. ಅದರ ಜೊತೆಲಿ ಒಂದು ನೀಲಿ ಕಲರ್ ಹೂವು ಒಂದು ಸ್ವಲ್ಪ, ಅಂದರೆ ಸ್ಫಟಿಕದಲ್ಲಿ ನೀಲಿ ಕಲರ್ ಬರುತ್ತೆ, ಶಂಖಪುಷ್ಟಿಯಲ್ಲಿ ನೀಲಿ ಕಲರ್ ಬರುತ್ತೆ. ಯಾವುದು ಸ್ವಲ್ಪ ನೀಲಿ ಬಣ್ಣದಲ್ಲಿ ಇರೋಂಥ ಹೂವನ್ನು ಸ್ವಲ್ಪ ನೀವು ಒಂದು ಸ್ವಲ್ಪ ಹಾಕಿದಷ್ಟು ಇನ್ನೂ ಒಳ್ಳೆಯದು ಅಂತಲೇ ಹೇಳ್ತೀನಿ. ಯಾಕೆಂದರೆ ನಕ್ಷತ್ರ ಬಂದು ನಿಮಗೆ ಶನಿ ನಕ್ಷತ್ರನೇ ಬಂದಿರೋದ್ರಿಂದ ಆದಷ್ಟು ಸ್ವಲ್ಪ ಈ ನೀಲಿ ಬಣ್ಣದ ಹೂವುಗಳನ್ನು
ಯಥೇಚ್ಛವಾಗಿ ಬಳಸಿದ್ರೆ ಇನ್ನೂ ಉತ್ತಮ. ಅರ್ಚನೆ ಮಾಡೋದಕ್ಕಿರ್ಬೋದು, ದೇವರಿಗೆ ಅಲಂಕಾರದ ಜೊತೆ ಎಲ್ಲೋ ಅಲ್ಲಲ್ಲೊಂದು ಹೂವು ಇಡೋವಂಥದ್ದು, ಈ ಥರ ಯಾವುದಾದ್ರೂ ಮಾಮೂಲಿ ಹೂವದ ಕಲರ್ಕಿಂತ ಇದನ್ನು 1-2 ಹೂವನ್ನು ನೀವು ಇಟ್ಟರೆ ಇನ್ನೂ ತುಂಬ ಉತ್ತಮ ಅಂತಲೇ ಹೇಳ್ತೀನಿ. ಪ್ರಸಾದಕ್ಕೆ ಎಳ್ಳಿನಿಂದ ಮಾಡಿದಂತೆ ನೀವು ಮಾಮೂಲಿ ಏನು ಮಾಡ್ತೀರೋ ಎಲ್ಲ ಏನು ತಯಾರಿ ಬೇಕಾದರೂ ಮಾಡ್ಕೊಳ್ಳಿ, ಜೊತೆಗೆ ಒಂದಷ್ಟು ಎಳ್ಳಿನಿಂದ ಮಾಡಿದ್ದಂಥದ್ದು, ಎಳ್ಳಿನಿಂದ ಮಾಡಿರೋದು ಏನಾದರೂ ಒಂದು ಸ್ವಲ್ಪ ನೈವೇದ್ಯಕ್ಕಿಟ್ಟರೆ ತುಂಬ ಉತ್ತಮ ಅಂತಲೇ ಹೇಳ್ತೀನಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೇನಪ್ಪ ಅಂತಂದರೆ ಮುಖ್ಯವಾಗಿ ಬೇಕಾಗಿರೋದು ಮುಹೂರ್ತ, ಟೈಮಿಂಗ್ಸು, ಕಳಶ ಹೂಡೋದಕ್ಕೆ ಟೈಮಿಂಗ್ಸ್. ಎಲ್ಲರೂ ಯಾವ ಟೈಮಲ್ಲಿ ನಾವು ಕಳಶ ಹೂಡಬೇಕು, ಯಾವ ಟೈಮಲ್ಲಿ ಪೂಜೆ ಸ್ಟಾರ್ಟ್ ಮಾಡಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಾಯಿರ್ತಾರೆ. ಯಾವ ಟೈಮಲ್ಲಿ ಅಪ್ಪ ಅಂತಂದರೆ ಈ ವರ್ಷ ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ 21ನೇ ತಾರೀಕು ತುಂಬ ಚೆನ್ನಾಗಿರೋವಂಥದ್ದು ಬಂದಿದೆ. ಅದರಲ್ಲೂ ನಕ್ಷತ್ರ ನಿಮಗೆ ಶನಿ ನಕ್ಷತ್ರನಲ್ಲಿದೆ. ಯಾವ ಲಗ್ನದಲ್ಲಿ ಮಾಡಬೇಕು, ಇವಾಗ ಹೆಂಗೆ ಅಂದರೆ ಯಾವುದೇ ಲಗ್ನದಲ್ಲಿ ಮಾಡಿದ್ರು ನಿಮಗೆ ಒಂದು ಗ್ರಹ ಯಾವುದಾದ್ರೂ ಹಿಂದೆ ಮುಂದೆ ಹಾಗೇ ಆಗುತ್ತೆ. ಎಲ್ಲರೂ ಇವಾಗ ಎಷ್ಟೋ ಕೋಟ್ಯಾಂತರ ಜನ ವರಮಹಾಲಕ್ಷ್ಮಿ ಮಾಡೇ ಮಾಡ್ತಾರೆ, ಯಾರು ಮಾಡಲ್ಲ. ಇದೇ ಮುಹೂರ್ತ ಅದೇ ಮುಹೂರ್ತ, ಒಬ್ಬೊಬ್ಬರು ಸ್ವಲ್ಪ ವಿಭಿನ್ನವಾಗಿ ಮಾಡ್ತಾರೆ, ಒಂದು ಸ್ವಲ್ಪ ಲೇಟು ಹಿಂದೆ ಮುಂದೆ ಹಾಗೇ ಆಗುತ್ತೆ. ಅದರಲ್ಲಿ ತುಂಬ ಮುಖ್ಯವಾದದ್ದು ಯಾವುದಪ್ಪ ಮುಹೂರ್ತ ಅಂತಂದರೆ ಕನ್ಯಾ ಲಗ್ನದಲ್ಲಿ ನೀವು ಮಾಡಿ. ಕನ್ಯಾ ಲಗ್ನದಲ್ಲಿ ಮಾಡಿದಾಗ ಏನಪ್ಪ ಅಂತಂದರೆ ನಿಮಗೆ ಆ ಲಗ್ನದಲ್ಲಿ ಏನಪ್ಪ ಅಂತಂದರೆ ಅಂಥದ್ದು ಅಂದರೆ ನಿಮಗೆ ಲಗ್ನಾಧಿಪತಿ ಬುಧ ಗ್ರಹ ಬಂದು 11ನೇ ಮನೆಯಲ್ಲಿದ್ದಾನೆ. ಅದರಲ್ಲೂ ಅವನ ನಕ್ಷತ್ರದಲ್ಲೇ ನೀವು ಅಂದರೆ ಆಶ್ಲೇಷ ನಕ್ಷತ್ರದಲ್ಲೇ ಕೂತ್ಕೊಂಡಿದ್ದಾನೆ. ಬುಧನ ನಕ್ಷತ್ರದಲ್ಲೇ ಕೂತ್ಕೊಂಡಿದ್ದಾನೆ. ಏನಪ್ಪ ಅಂತಂದರೆ 11ನೇ ಮನೆಯಲ್ಲಿ ಬುಧ ಗ್ರಹನೂ ಇದ್ದಾನೆ, ನಿಮಗೆ ಗುರುಗ್ರಹನೂ ಇದ್ದಾನೆ, ಮತ್ತು ಲಗ್ನದಲ್ಲಿ ಶುಕ್ರ ಗ್ರಹ ಇದ್ದಾನೆ. ನಿಮಗೆ ಸಪ್ತಮದಲ್ಲಿ ಬಂದು 7ನೇ ಮನೆಯಲ್ಲಿ ಶನಿ ಗ್ರಹ ಇದ್ದಾನೆ. ದಶಮಾಧಿಪತಿ ಬಂದು ಏನಪ್ಪ ಅಂತಂದರೆ 7ನೇ ಮನೆಯಲ್ಲಿದ್ದಾನೆ ಶನಿ. ಆ ಭುಕ್ತಿ ಬಂದು ನಿಮಗೆ ಶನಿ ದಶ ಬರ್ತಾ ಇರುತ್ತೆ, ಗುರು ಭುಕ್ತಿ ನಡೀತಾ ಇರುತ್ತೆ. ಆ ಭುಕ್ತಿ ಗ್ರಹನೂ ಬಂದು 11ನೇ ಮನೆಯಲ್ಲಿ ಕೂತ್ಕೊಂಡಿರ್ತಾನೆ. ಅದು ಬಂದು ಬುಧನ ನಕ್ಷತ್ರದಲ್ಲೇ ಕೂತ್ಕೊಂಡಿರ್ತಾನೆ. ನಿಮಗೆ ದಶಾ ಭುಕ್ತಿ ಎರಡೂ, ದಶ ಬಂದು 7ನೇ ಮನೆಯಲ್ಲಿರ್ತಾನೆ, ಭುಕ್ತಿ ಬಂದು 11ನೇ ಮನೆಯಲ್ಲಿರ್ತಾನೆ. ಅಂತರ್ಭುಕ್ತಿ ಕೂಡ ಬುಧ ಭುಕ್ತಿನೇ ನಡೀತಾ ಇರುತ್ತೆ. ಆ ಸಮಯದಲ್ಲಿ ಪೂಜೆ ಮಾಡೋವಂಥ ಸಮಯದಲ್ಲಿ ಅಂತರ್ಭುಕ್ತಿನೂ ಕೂಡ ಬುಧ ಅಂತರ್ಭುಕ್ತಿ ನಡೀತಾ ಇರುತ್ತೆ. ಅದು ಕೂಡ ನಿಮಗೆ 11ನೇ ಮನೆಯಲ್ಲಿ ಇರ್ತಾನೆ. 11ನೇ ಮನೆಯಲ್ಲಿ ಇಷ್ಟು ಶುಭ ಗ್ರಹಗಳಿದ್ದು ಅದರದ್ದೇ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ದಾಗ ನಿಮಗೆ ಅದರಿಂದ ಒಂಥರ ಒಳ್ಳೆ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಏನೋ ಒಂದು ಶುಭ ಅಂದರೆ ಶುಭ ಸೂಚನೆ. ಇವಾಗ ಯಾರಿಗೆಲ್ಲ ಒಂದು ಬೇರೆ ದಶಾಭುಕ್ತಿಗಳು ನಡೆದು ಸ್ವಲ್ಪ ತುಂಬ ಮನಸ್ಸಲ್ಲಿ ನೋವಿರುತ್ತೋ, ಯಾರಿಗೆಲ್ಲ ತುಂಬ ಬೇಜಾರಿರುತ್ತೆ ಹಣಕಾಸಿಂದು ಅಂಥವ್ರಿಗೆ, ಅಂದರೆ ಈ ವರಮಹಾಲಕ್ಷ್ಮಿ ಈ ಮುಹೂರ್ತದಲ್ಲಿ ಮಾಡಿದ ತಕ್ಷಣ ನಿಮಗೆಲ್ಲ ಬೆನಿಫಿಟ್ ಸಿಕ್ಬಿಡುತ್ತೆ ಅಂತಲ್ಲ. ನಿಮ್ಮ ದಶಾಭುಕ್ತಿಗಳು ಏನಾದರೂ ಸ್ವಲ್ಪ ಚೆನ್ನಾಗಿಲ್ಲ, 12ನೇ ಮನೆಯದು ನಡೀತಾ ಇದೆ, 8ನೇ ಮನೆಯದು ನಡೀತಾ ಇದೆ, 3ನೇ ಮನೆ ನಡೀತಾ ಇದೆ ಅಂದರೆ ಹಣಕಾಸಿನ ಟೈಟ್ ನಿಮ್ಗೆ ಇದ್ದೇ ಇರುತ್ತೆ, ಹಣಕಾಸಿನ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆದರೆ ಈ ಶುಭ ಮುಹೂರ್ತದಲ್ಲಿ ಮಾಡಿದಾಗ ಏನಪ್ಪ ಅಂದರೆ ಒಂದು ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಒಂದು ಸ್ವಲ್ಪ ಏನು ಅಂತಂದರೆ ಯಾವುದೇ ಒಂದು ಕೆಟ್ಟ ಅವಘಡಗಳು ನಡೆಯಲ್ಲ ಅನ್ನೋಂಥದ್ದು ಇದಿರುತ್ತೆ. ಕರೆಕ್ಟಾಗಿ 9:40 ನೀವು ಪೂಜೆನ ಸ್ಟಾರ್ಟ್ ಮಾಡಿ 9:50 10 ಗಂಟೆ ಅಷ್ಟರಲ್ಲಿ ಮುಗಿಸ್ಕೊಳ್ಳಿ. ಅಷ್ಟರಲ್ಲಿ ನೀವು ಈ ಟೈಮಿಂಗ್ಸಲ್ಲಿ ಮಾಡಿದಾಗ ಏನಪ್ಪ ಅಂತಂದರೆ ಒಂದು ಶುಭ ಮುಹೂರ್ತ ಅಂತಲೇ ಇದೆ. ಲಗ್ನಾಧಿಪತಿ 11ನೇ ಮನೆಯಲ್ಲಿದ್ದಾನೆ, ಭುಕ್ತಿನೂ ಅಷ್ಟೇ ನಿಮ್ಗೆ 11ನೇ ಮನೆಯಲ್ಲಿ ಬರ್ತಾನೆ. ಅದು ಒಂದು ನಕ್ಷತ್ರನೂ ಕೂಡ 11ನೇ, ಅದೇ ನಕ್ಷತ್ರದಲ್ಲಿ ಬುಧ ಗ್ರಹನೂ ತನ್ನದೇ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ. ತನ್ನದೇ ನಕ್ಷತ್ರದಲ್ಲಿ ಕೂತ್ಕೊಂಡಾಗ ಏನಪ್ಪ ಅಂತಂದರೆ ಉತ್ತಮ ಫಲಗಳು ಜಾಸ್ತಿ ಇರುತ್ತೆ. ಅದರಿಂದ ಯಾವುದೇ ತೊಂದರೆ ಅಡಚಣೆಗಳಿರಲ್ಲ. ಅದರಲ್ಲೂ ಬಂದು ನಿಮಗೆ ಭಾವಚಲಿತದಲ್ಲಿ ಬಂದು ಈ ರವಿಗ್ರಹ ನಿಮ್ಗೆ 12ನೇ ಮನೆಯಲ್ಲಿ ಇದ್ದಾನೆ ಅನಿಸ್ಬೋದು, ಆದರೆ ಭಾವಚಲಿತದಲ್ಲಿ ಬಂದು ನಿಮಗೆ ಆ ರವಿಗ್ರಹನೂ ಕೂಡ 11ನೇ ಮನೆಯಲ್ಲೇ ಇರ್ತಾನೆ. ಯಾವಾಗ ಎಲ್ಲ ಗ್ರಹಗಳು 11ನೇ ಮನೆಯಲ್ಲಿ ಇರ್ತಾನೆ ಆದಷ್ಟು ನಿಮಗೆ ಇದು ಶುಭನ ತರುತ್ತೆ, ಶುಭ ಸಂಕೇತ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯ ತೊಂದರೆ ಅವಘಡಗಳು ಯಾವುದೂ ಇರಲ್ಲ. ಕನ್ಯಾ ಲಗ್ನದಲ್ಲಿ ನೀವು ಈ ಶುಭ ಮುಹೂರ್ತದಲ್ಲಿ ಅಂದರೆ 9:40 ಹಿಡಿದು 10 ಗಂಟೆ ಒಳಗಡೆ ನೀವು ಆದಷ್ಟು ಈ ಕಳಶನ ಹೂಡಿ ಪೂಜೆನ ದೀಪ ಹಚ್ಚಿ ಮಾಡ್ಬೋದು ಅಂತಲೇ ಹೇಳ್ತೀನಿ. ಇದಿಷ್ಟು ಒಂದು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ಮುಹೂರ್ತ ಆಗಿರುತ್ತೆ. ಇನ್ನು ಯಾರಿಗೆಲ್ಲ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂಥ ಹಬ್ಬಗಳ ಮುಹೂರ್ತ ಇರ್ಬೋದು, ಹಬ್ಬಗಳಲ್ಲಿ ಒಂದು ಗಣೇಶ ಇರ್ಬೋದು, ಪ್ರತಿಯೊಂದು ಹಬ್ಬಕ್ಕೂ ಹೀಗೆ ಟೈಮಿಂಗ್ಸ್ನ ಹೇಳ್ತಾ ಬರ್ತೀನಿ. ಇನ್ನು ನಿಮಗೆ ಮಾಸ ಭವಿಷ್ಯನೂ ಕೂಡ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾವುದೇ ರೀತಿಯಾದ ಬ್ರಾಸ್ಲೆಟ್ ಕ್ರಿಸ್ಟಲ್ ಬೇಕು ಅಂತಂದರೆ ಕೆಳಗಡೆ ಹೋಗ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ. ವಂದನೆಗಳು.